ಏನಂದ್ರೆ ನಮ್ಮ ಏರಿಯಾಲಿರೋ ಪ್ರಾಣಿಗಳನ್ನೆಲ್ಲ ನೋಡಿ ನೋಡಿ ಬೇಜಾರಾಗ್ಬಿಟ್ಟು ಅದೇ ನಾಯಿ ಅದೇ ನಮ್ಮ ಕೋತಿ ಆಮೇಲೆ ಎಲ್ಲ ಈ ಇಲಿ ಹೆಗ್ಣಗಳನ್ನೆಲ್ಲ ನೋಡಿ ನೋಡಿ ಬೇಜಾರಾಗಿತ್ತು. ಸ್ವಲ್ಪ ವೈಲ್ಡ್ ಅನಿಮಲ್ಸ್ ಏನಾದ್ರು ನೋಡೋಣ ಅಂತ ಇವತ್ತು ಬನ್ನರ್ಘಟ್ಟ ಝೂಗ್ ಬಂದಿದ್ದೀವಿ. ಕನ್ನಡ. ಸೊ ಇವಾಗ ಫಸ್ಟ್ ಪ್ರಾಣಿ ನೋಡಿದ್ ನಾವು ಡಾಂಕಿ ಎಲ್ಲ ಒಬ್ರು ಝೀಬ್ರಾ ಅಂತೆ. ಸಾರಿ ನೋಡಿ ಹೆಂಗಿದೆ ಎಲ್ಲ ಬ್ಯಾಕ್ ತೋರಿಸ್ತಾ ಐತೆ, ಫ್ರಂಟ್ ವ್ಯೂ ತೋರಿಸ್ತಾನೆ ಇಲ್ಲ. ಇದೇನು ಒಂದು ತಿರುಗ್ತಾನೆ ಇಲ್ವಲ್ಲ ಈ ಸೈಡು. ಹೆಂಗ್ ಗೊತ್ತಾಯ್ತದ ಜನಕ್ಕೆ ಝೀಬ್ರಾನ ಡಾಂಕಿನ ಅಂತ? ಓ ಕರೆಕ್ಟ್, ಇದು ಝೀಬ್ರಾ ಲೈನ್ಸ್. ಇವಾಗ ಸ್ವಲ್ಪ ತಿರುಗ್ತು ಅಲ್ಲ. ಏನ್ ಮೇಯ್ತಾಯ್ತು ಇದು? ಎಲ್ಲ ನೋಡೋಣ. ನಾವು ಮಾತ್ರ ನೋಡೋದು ಬೇಡ. ಏನು ಸ್ನೇಕ್ ನೋಡೋದು ಬೇಡ. ಯಾಕೆ? ಸಿಕ್ಕಿದ್ರೆ ಇವ್ರು ಬ್ಯಾಗ್ ಹಾಕೊಂಬತ್ತಾರ ಅದಕ್ಕೆ. ಎರಡಾ? ನೆಕ್ಸ್ಟ್ ಪ್ರಾಣಿ ಒಂದೇ ತೋರಿಸಿದ್ರೆ ಬೋರ್ ಆಗ್ಬಿಡ್ತಾರೆ. ಜಿರಾಫೆ ಹ್ಯಾಬಿಟೇಟ್ ಶೆಲ್ಟರ್. ಕರೆಕ್ಟ್, ಅಲ್ಲಿದೆ ನೋಡಿ ಜಿರಾಫೆ. ಒಂದು ಪ್ರಾಣಿನೂ ಈ ಸೈಡ್ ಮಕ ಮಾಡಿ ತೋರಿಸ್ತಾ ಇಲ್ಲ ಗುರು, ಬರೀ ಬೇರೆನೆ ತೋರಿಸ್ತಾ ಇತ್ತು. ಹೆಂಗ್ ಬ್ರೋ ಇವಾಗ ನಾಯಿಗಾದ್ರೆ ಅಂತೀವಿ, ಇದಕ್ಕೆ ಹೆಂಗ್ ಕರೆಯೋದು? ಏನಿದ್ರ ಹೆಸರು? ಜಿರಾಫೆ ಅಲ್ಲ, ಇದಕ್ಕೆ ಏನಾದ್ರೂ ಹೆಸರಿಟ್ಟಿರ್ತಾರೆ. ಹಾ, ಓಡ್ತಾ ಐತೆ ನೋಡಿ. ಬಂತು. ಹಾವು ನೋಡಬಾರ್ದು, ಸಿಂಹ ಬಿಡಬಾರ್ದು. ಅರೆ ನಾನು ಪಕ್ಕದಲ್ಲೇ ನಿಂತಿದ್ದೀನಲ್ಲ, ನಾನೇ ಪ್ರಾಣಿ. ನಾವೆಲ್ಲ ಅಷ್ಟು ಪ್ರಾಣಿ ಜಗತ್ತಲ್ಲಿ ಎಲ್ಲ ಹಾಳು ಮಾಡ್ತೀವಿ. ಫೋಟೋ ಶೂಟ್ ಮಾಡ್ತಾ ಇರ್ತಾರೆ. ಜಿರಾಫೆ ನೋಡಿ ಪಾಪ ಒಂದೇ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ಬೋರ್ ಆಗಲ್ವಾ ಅದಕ್ಕೆ? ಸ್ನೇಕ್ ನೋಡಕ್ ಯಾಕೋ ಇವ್ರು ಎದುರ್ಕೋತವ್ರೆ, ಅದು ಏಂತಕ್ಕಂತ ಗೊತ್ತಿಲ್ಲ. ನಮ್ಮಲ್ಲೇ ತುಂಬಾ ಸ್ನೇಕ್ಸ್ ಅವ್ರೆ, ಇಲ್ಲಿ ಯಾವುದೋ ಒಂದು ಅನಿಮಲ್ ಐತೆ. ಕಾಮನ್ ಸೆನ್ಸ್ ಇಲ್ಲ ಈ ಪ್ರಾಣಿಗೆ. ಹೋಗಿರಿ ಕಾಡಕ್ ಬಂದ್ರು ನಾಡಿನ ಬುದ್ಧಿದ್ದು. ನೀಲಿ ಜಿಂಕೆ ನೋಡೋಣ ಬನ್ನಿ. ಇವಾಗ ನೀಲಿ ಜಿಂಕೆ ಅಂತ ಇವಕ್ಕೆಲ್ಲ ಅಭ್ಯಾಸ ಆಗ್ಬಿಟ್ಟಿರ್ತಲ್ಲ, ಜನ ನೋಡಿ ನೋಡಿ ಎಕ್ಸೈಟ್ ಆಗಲ್ಲ. ಎಲ್ಲ ಒಂದು ಕಲರ್ ಐತೆ, ಅದೊಂದು ಯಾವ್ದು ಬೇರೆ ಕಲರ್ ಐತಲ್ಲ, ಅದ್ಯಾವುದೋ ಬೇರೆ ಬ್ರೀಡು. ಟೈಮ್ ಇಲ್ಲ. ಅಯ್ಯಾ ಇರಿ ಬ್ರಾ, ಟೈಮ್ ಇಲ್ವಂತೆ. ಇನ್ನ 5:30 ಟೈಮ್. ಇವಾಗ 3ನೇ ಪ್ರಾಣಿ ನೋಡ್ತಾ ಇದ್ದೀವಿ. ಇದೇನೋ ಪ್ರಾಣಿ, ಇದೊಂದೇನೋ ಹೇಳ್ತಾ ಇತ್ತು ನೋಡಿ. ಇಲ್ಲಿ ಸಫಾರಿಗೆ ಬಂದವ್ರೆ. ಸಫಾರಿ ಇವರು. ಸಫಾರಿಗಿಂತ ನಮ್ಮ ವ್ಯೂನೇ ಚೆನ್ನಾಗಿದೆ ಅನ್ಸುತ್ತಲ್ವಾ? ಆರಾಮಾಗಿ ನಡೆಯಂಗಿರಲ್ಲ ಅಷ್ಟೇ. ಸಫಾರಿಗೆ ಒಂದು ರೇಟು, ಝೂಗೆ ಒಂದು ರೇಟು, ನಡ್ಕೊಂಡು ಹೋಗೋಕ್ಕೆ ಒಂದು ರೇಟು. ಸದ್ಯಕ್ಕೆ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲದೆ ಇರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಯಾವ ಪ್ರಾಣಿನೂ ಮಿಸ್ ಮಾಡಲ್ಲ. ಬನ್ನಿ, ಇದು ಮ್ಯಾಪು ಎಲ್ಲೆಲ್ಲಿ ಏನೇನಿದೆ ಅಂತ. ನೋಡಿಲ್ಲ, ನಾವು ಯಾವ್ದು ನೋಡಿದ್ವಿ ಇವಾಗ? ಫಸ್ಟ್ ನೋಡಿಲ್ಲ. ನಂದಿ ಬೆಟ್ಟದಲ್ಲಿ ಸೂಸೈಡ್ ಸ್ಪಾಟ್ ಐತಂತೆ. ನಂದಿ ಬೆಟ್ಟದಲ್ಲಿ ಸೂಸೈಡ್ ಸ್ಪಾಟ್ ಇದೆ ಅಂತೆ. ಇದು ಬ್ರೇಕಿಂಗ್ ನ್ಯೂಸ್. ಇದೀಗ ಬಂದ ಸುದ್ದಿ. ನಂದಿ ಹಿಲ್ಸ್ ಅಲ್ಲಿ ಸೂಸೈಡ್ ಸ್ಪಾಟ್ಸ್ ಇದೆಯಂತೆ. ಡೈನೋಸಾರಸ್ ಅಲ್ಲಿ ಎಲ್ಲಿ? ಓ, ಇದ್ಯಾವ ಕಲರ್ ಡೈನೋಸಾರಸ್? ಈ ಕಲರ್ ಇರುತ್ತೆ ಸ್ಟ್ಯಾಚು. ಅದು ಆಕ್ಚುಲಿ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಬನ್ನರ್ಘಟ್ಟ ಝೂ ಮೈಸೂರಲ್ಲಿ ಇರೋದು ಅನ್ಕೊಂಡಿದ್ದೆ. ನಂಗೆ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ ಬನ್ನರ್ಘಟ್ಟ ಝೂ ಇಲ್ಲೇ ಇರೋದು ಅಂತ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೀವೊಬ್ರು? ಫಸ್ಟ್ ಟೈಮು. ಚಿಕ್ಕ ವಯಸ್ಸಲ್ಲಿ ಮೋಸ್ಟ್ಲಿ ಯಾವುದೋ ಝೂ ಕರ್ಕೊಂಡು ಹೋಗಿರಲ್ಲ, ಅಲ್ಲೇ ಯಾವುದೋ ಪಾರ್ಕ್ ಕರ್ಕೊಂಡು ಹೋಗಿರ. ಇವಾಗ ನೆಕ್ಸ್ಟು ಟೈಗರ್ ಸಿಗುತ್ತಂತೆ. ಟೈಗರ್ ನೋಡೋಣ. ಅಲ್ಲ ಹಾಕೋರು ನೋಡಿ, ಹುಲಿ, ಟೈಗರ್ ಅಂದ್ರೆ ಹುಲಿನೇ ತಾನೆ. ಬನ್ನಿ, ಮನುಷ್ಯ ಪ್ರಾಣಿನೇ ಕಾಣಿಸ್ತಾವ ಅವಾಗಲಿಂದ ಜಾಸ್ತಿ. ಓಹ್, ಅಂತೂ ಕಾಣಿಸಿದೆ. ನಾನು ಕಾಣಿಸ್ದೆ. ಮಿರರ್ ಬಂತು ನಂದು. ಏನು ಎಲ್ಲೋ ನೋಡಿ, ಅಲ್ಲಿ ಮಲಗಿದೆ ನೋಡಿ ಟೈಗರ್. ಫಸ್ಟ್ ಟೈಮ್ ಗುರು ನೋಡ್ತಾ ಇರೋದು ನಾನು ಟೈಗರ್ನ. ನಾನು ಕನ್ನಡಿಲಿ ತುಂಬಾ ಸತಿ ನೋಡ್ಕೊಂಡಿದ್ದೀನಿ, ಇದೇ ಸತಿ ಫಸ್ಟ್ ಟೈಮ್ ಟೈಗರ್ನ ನೋಡಿದ್ರೆ. ಏನು ಮಲ್ಕೊಂಬಿಟ್ಟವೆ, ಒಂಚೂರು ಆಕ್ಟಿವೇ ಇಲ್ಲ. ಊಟ ಮಾಡಿ ಮಲ್ಕೊಂಬಿಟ್ಟಿರ್ಬೇಕು. ಅಲ್ಲೂ ನಡ್ಕೊಂಬತ್ತೈತೆ ನೋಡಿ. ಎಲ್ಲ ಜನ ತುಂಬ್ಕೊಂಡ್ಬಿಟ್ಟವ್ರ ಗುರು, ಜಾಗನೇ ಸಿಗ್ತಾ ಇಲ್ಲ ನಮ್ಗೆ ನೋಡಕ್ಕೆ. ಅಲ್ಲಿ ಕಾಣಿಸ್ತಾ ಟೈಗರ್. ಅಲ್ಲ, ಈ ಕೇಜ್ಗೆ ಜಾರ್ಕೊಂಡ್ ಬಂದ್ಬಿಟ್ರೆ
ಏ ಅದು ಕೇಳಿಸ್ತಾ ಇಲ್ಲ. ಒಂದು ಬಾಯಿ ಹಾಕಿದ್ರೆ ಒಂದೇ ಬೈಟು ಲಾಲಿಪಾಪ್ ಆಗೋಗ್ಬಿಡ್ತೀವಿ ನಮಗೆ ಆಟ ಆಡಕ್ ಹೋದ್ರು. ಯಾರೋ ಚಿಕ್ಕ ಹುಡುಗ ತಿರ್ಸ್ತಾವನ ಅವಾಗಿಂದ ಒಂದೇ ಬೈಟಲ್ಲಿ ಲಾಲಿಪಾಪ್ ಹಾ ಮೂರು ಟೈಗರ್ ಇದೆ, ಹುಲಿ ಒಂದಿಲ್ಲಿ ಓಡಾಡ್ತೈತೆ, ಎರಡಲ್ಲಿ ಮಲಗೈತೆ ನೋಡಿ. ಇದೊಂದೇ ಆಕ್ಚುಲಿ ಆಕ್ಟಿವ್ ಆಗಿರೋದು. ಒಂದ್ಸರಿ ಕಾಮನ್ ಸೆನ್ಸ್ ಇಲ್ಲ ಈ ಟೈಗರ್ಗೆ. ಇಷ್ಟು ಜನ ಬಂದಿದ್ದೀವಿ ನೋಡಕ್ಕೆ, ಇಷ್ಟು ಫ್ಯಾನ್ಸ್ ಇದ್ದಾರೆ, ಎದ್ದು ಬರ್ಬೇಕು ಅಂದ್ರೆ ಇಲ್ಲಿ ತೋರಿಸಿದೆ, ಇಲ್ಲಿ ತೋರಿಸಿ ಕಾಸು ಕೊಟ್ಟು ಬಂದಿದ್ದೀವಿ. ಆ ಎರಡು ನೋಡಿ ಹೆಂಗ್ ಮಲ್ಗೋವೆ, ಒಂಚೂರು ಸೋಂಬೇರಿ ಬೀಳುತ್ತು. ಟೈಗರ್ ಜೊತೆ ಒಂದು ಸೆಲ್ಫಿ ಚೆನ್ನಾಗಿ ಕಾಣಿಸ್ತಾ ಇದೀನ. ಇಲ್ಲಿ ನೋಡಿ, ಇಲ್ಲಿ ನೋಡು, ಬಾಯಲ್ಲಿ ಪೋಸ್ ಕೊಡು. ಇಲ್ಲ ಪರವಾಗಿಲ್ಲ ಬಿಡಿ, ಇಷ್ಟಾದ್ರೂ ತೋರಿಸ್ತಾ ಇತ್ತಲ್ಲ. ಅವೆರಡು ನೋಡಿ ಹೆಂಗ್ ಬಿತ್ಕೊಂಡು ಹಿಂದೆ ಹೋಗೋಣ ಹೋಗೋಣ ಬನ್ನಿ. ನೆಕ್ಸ್ಟ್ ಓ ಇಲ್ಲೇನೋ ಒಂದು ಐತೆ. ಏನಿದೆ ಆಸ್ಟ್ರಿಚಾ? ಕರಡಿ ನೀವು ಅದಲ್ಲ ಎಲ್ಲೈತೆ? ಓ ಜೇನುತುಪ್ಪ ತಿಂತೆ, ಜೇನುತುಪ್ಪ. ಕರಡಿನೇ ತಾನೇ ಜೇನುತುಪ್ಪ ತಿನ್ನೋದು. ಎಲ್ಲ ಮಲ್ಕೊಂಡು ಹೋಗ್ಬಿಡು ಪ್ರಾಣಿಗಳು, ಒಂದು ಆಕ್ಟಿವ್ ಇಲ್ಲ. ಸೊ ಅದೇನ್ ಸತ್ತೈತೆ ಅದು? ಏನದು? ಹಾ ಇಲ್ಲೆರಡು ಐತೆ ನೋಡಿ ಕರಡಿ. ನೋಡಿ ಪೋಸ್ ನೋಡಿ. ಸೊ ಹೆಂಗ್ ಮಲಗೈತೆ ನೋಡಿ ಅದು. ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಅಲ್ಲೋ ಬಿಸಿಲು ತಗೋತೈತೆ ಇಲ್ಲಿ. ಕರಡಿ ಬರ್ಬೇಕಿಲ್ಲಿ, ಗೊತ್ತಾಯ್ತದೆ. ಸೀನ್ತಾಯ್ತು ಬ್ರೋ, ಶೀತ ಆಗ್ಬಿಟ್ಟೈತೆ ಕರಡಿಗೆ. ಕರಡಿ ಕಪ್ಪುಗೈತಂತೆ. ಕಪ್ಗೆ ತಾನೇ ಇರೋದು, ಏನೇನ್ ಮಾತಾಡ್ತಾರಪ್ಪ ಈ ಜನ. ಕರಡಿ ಕಪ್ಪುಗೈತಂತೆ, ಕಪ್ಗೆ ತಾನೇ ಇರೋದು. ಪ್ರಾಣಿ ಆಸ್ಟ್ರಿಚ್ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಓ ಇಲ್ಲಿ ಏನ್ ಪಿಕಾಕ್ ತರ ಐತೆ. ಕಣ್ಸರಿ ಇಲ್ವಾ ನಂದು? ಪಿಕಾಕ ಆಸ್ಟ್ರಿಚ್ ಆದ್ರೆ ಇದು ಆಸ್ಟ್ರಿಚ್ ಮೋಸ್ಟ್ಲಿ ಗಂಡ ಹೆಂಡತಿ ಅನ್ಸುತ್ತಿದೆ. ಅವ್ರಿಬ್ರು ಗಂಡ ಹೆಂಡತಿ, ಓಕೆನೋ? ಮೀಮ್ ನೋಡಿದ್ದೀರಾ? ನೆಕ್ಸ್ಟ್ ಪ್ರಾಣಿ ಏನು ಇದು? ಸೀಳು ನಾಯಿ, ತೋಳ. ಅಲ್ಲೇ ಐತಲ್ಲ, ಅಲ್ಲಿ ಮಲಗೈತೆ ನೋಡಿ. ಎಲ್ಲಿ? ಅಲ್ಲಿ ಮಲಗೈತೆ ನೋಡಿ, ಕಾಣಿಸ್ತೈತಾ? ಸೀಳು ನಾಯಿ. ಹೈನಾ, ಮೀಲು, ಚಿಕನ್, ಮಾಂಸ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹಾ ಅಲ್ಲಿ ಮಲಗೈತೆ, ಬಾಳ ಅಲ್ಲಾಡಿಸ್ತು. ಅಲ್ಲಿ ಮಲಗೈತೆ ನೋಡಿ, ಕಾಣಿಸ್ತಾ? ಹೈನಾ ಎಲ್ಲ ಮಲ್ಕೊಂಬಿಟ್ಟವ್ ಗುರು. ಹಾ ಅದೇ. ನೆಕ್ಸ್ಟ್ ಪ್ರಾಣಿ ಯಾವ್ದಿದು? ಕೇನಿಸ್ ಮಾರಿಯಸ್ ಇಂಡಿಕಸ್. ಓಡಾಡ್ತೈತೆ ಮೆತ್ತಗೆ ಬೆಕ್ತರ. ಇಲ್ಲಿ ಓಡಾಡ್ತೈತೆ ನೋಡಿ. ಏನಪ್ಪಾ ಇದು, ಒಂದು ಹತ್ರನೇ ಬರೋದು. ಈ ತರ ಇರುತ್ತಂತದ್ದು. ಹೋಟೆಲ್ ನೋಡ್ಕೋಬೇಕಷ್ಟೇ, ಒಂದು ಲೈವ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾವ್ದಾವ್ದು ಪ್ರಾಣಿ ನೋಡಿದ್ವಿ ನಾವು? ಗುಳ್ಳೆನರಿ, ಕರಡಿ, ಪಕ್ಷಿ, ಜಿರಾಫೆ, ಆಮೇಲೆ ಜೀಬ್ರಾ, ಆಮೇಲೆ ಕರಡಿ. ಕರೆಕ್ಟ್. ನನ್ನ ಸ್ಟೂಡೆಂಟ್ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಬ್ರೋ ನೀವು. ಇವ್ರನ್ನ ವ್ಲಾಗಲ್ಲಿ ತೋರಿಸ್ಬಾರ್ದು, ನಾನು ತೋರಿಸ್ತೀನಿ. ಓಕೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಯಾರನ್ನ ಹುಡುಗಿರಿದ್ರೆ ಅಕೌಂಟ್ ನಂಬರ್ ಹೇಳ್ತೀನಿ, ಅಕೌಂಟ್ ಹೆಸರು ಹೇಳ್ತೀನಿ, ಎಂಜಾಯ್ ಮಾಡಿ. ನೆಕ್ಸ್ಟ್ ಪ್ರಾಣಿ ಬಂದ್ಬಿಟ್ಟು ಡಿಯರ್, ಜಿಂಕೆ. ಸಲ್ಮಾನ್ ಖಾನ್ ಅವರ ಫೇವ್ರೆಟ್ ಅನಿಮಲ್ ಇದು. ಜಿಂಕೆ ನೋಡಿ, ಪ್ರಶಾಂತವಾಗಿ ಮಲ್ಕೊಂಡೈತೆ ಆರಾಮಾಗಿ.
ಮೇಯ್ದುಬಿಟ್ಟು ಎಷ್ಟಾಯ್ತು ಕೌಂಟ್ ಮಾಡಿ 1 2 3 4 5 6 7 8 ಐತಲ್ವಾ ಬ್ರೋ? ಗೈಸ್ ಇದು ಕೊಂಬು ನೋಡಿ ಗೈಸ್ ಹೆಂಗೈತೆ. ಅಪ್ಪ ನಾನು ಮೋಸ್ಟ್ಲಿ ಎಲ್ಲೋ ಮರದ ಬೇರೆ ಅನ್ಕೊಂಡೆ. ನೋಡಿ ಮರಿಗಳು ಫೈಟಿಂಗ್ ಆಡ್ತಾವೆ. ಆಡ್ರಿ 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 ನಮಗೆ ಬಂದಿರೋರು ಸ್ವಲ್ಪ ಎಂಟರ್ಟೈನ್ ಆಗಿ ಆಡ್ರಿ ಆಡ್ರಿ ಆಡ್ರಿ. ನೋಡಿ ನೋಡಿ ಹೆಂಗ್ ಫೈಟಿಂಗ್ ಆಡ್ತಾವೆ. ಬ್ರೋ ಏನ್ ಬ್ರೋ ಅದು ಒಂಚೂರು ಡಿಸಿಪ್ಲಿನ್ ಇಲ್ಲ. ಅಲ್ಲಿ ನೋಡಿ ಫೈಟಿಂಗ್ ಆಡ್ತಾ ಇರೋದು. ಬ್ರೋ ಏನಿದ್ರ ಹೆಸರು? ಹಿಪೋಪೊಟಮಸ್. ಸೊ ಸ್ಕೂಲಲ್ಲಿ ಓದಿದ್ರೆ ಹಿಂಗೆ ಆಯ್ತಿರ್ಲಿಲ್ಲ. ಏನು ಮಾಡೋದು, ಗ್ರಾಸ್ ತಿಂತಾವ ಅದು. ಓಕೆ ತಿನ್ಲಿ ಬಿಡಿ. ಅದು ತಿನ್ನೋದು ನೋಡಿದ್ರೆ ನನಗೂ ಹೊಟ್ಟೆ ಹಸಿತೈತೆ. ಹಾಂ ಕಾಡು ಕುರಿ, ಬಾರ್ಕಿಂಗ್ ಡಿಯರ್ ಅಂತ ಬೊಗಳ್ತಾವ ಇವು ಪ್ರಾಣಿಗಳು. ಬೌ ಬೌ ಕಿರ್ಚಿದ್ರ ಗೊತ್ತದ ನೋಡೋಣ. ನೆಕ್ಸ್ಟ್ ಇಲ್ಲಿ ನಮ್ಮ ಫ್ರೆಂಡ್ ಸಿಕ್ಕಿದ್ರು. ಕಾಡು ಬಂದು ನಾಡಲ್ಲೇ ಇರ್ತಾವ ಇದು. ಬನ್ನಿ ಇಲ್ಲಿ. ಕೆರ್ಕೊತೈತೆ. ಫೋನ್ ಗಿನ್ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಆಮೇಲೆ ಒಂದು ದೊಡ್ಡ ಅನಿಮಲ್ ಸಿಕ್ತಿದ್ರು, ಆನೆ ಮರಿ. ಎಷ್ಟೈತಪ್ಪ ಇಲ್ಲಿ ಆನೆ ಮರಿ? ಇವರಪ್ಪ ಅಮ್ಮ ಇಲ್ಲಿ ಎಲ್ಲ ಮೇಯ್ತಾವೆ. ಮೇಯೋ ಟೈಮಲ್ಲಿ ಬಂದಿದ್ದೀವಿ. ಅಲ್ಲಿ ಮಾವುತ ಅಲ್ಲವ್ರು ನೋಡಿ ತೀಟೆ ಮಾಡ್ತಾ ಇರೋದು ಮಾವುತಾಗಿ. ಊಟ ಕೊಡು ಅಂತ ಬ್ರೋ. ಅಲ್ಲಿ ಮಾವುತ ಅಲ್ಲವ್ರು ನೋಡಿ. ಇವಾಗ ಕೂದಲು ಗಿಡ್ಲೆಲ್ಲ ಬೆಳೀತಾ ಇತ್ತು ನೋಡಿ. ಮುಂದೆ ಅವಾಜು. ಎಲಿಫೆಂಟ್ ನೋಡಿದ್ವಿ, ಇನ್ನೇನೇ ನೋಡಿದ್ವಿ, ಫಾಕ್ಸ್ ನೋಡಿದ್ವಿ, ಟೈಗರ್ ನೋಡಿದ್ವಿ, ಹಿಪೋಪೊಟಮಸ್ ನೋಡಿದ್ವಿ, ಆಸ್ಟ್ರಿಚ್ ನೋಡಿದ್ವಿ, ನೆಕ್ಸ್ಟು ಜಿಂಕೆ ನೋಡಿದ್ವಿ. ಈಗ ಬೇರೆ ಯಾವುದೋ ನೋಡಕ್ಕೆ ಹೋಗ್ತಾ ಇದ್ದೀವಿ. ಫಾಕ್ಸ್ ಅನ್ಸುತ್ತೆ, ಬನ್ನಿ ನೋಡೋಣ. ಏನು ಬ್ರೋ ಇದ್ರ ಹೆಸರು? ಭಾರತೀಯ ನರಿ. ಇಲ್ಲೈತೆ ನೋಡಿ, ಹುಡುಕ್ಬೇಕು ಎಲ್ಲವೇ ಅಂತ. ಐಸ್ ಅಂತೂ ಇಂತೂ ಚಿರತೆ ಸಿಕ್ತು. ಇಂಡಿಯನ್ ಲೆಪರ್ಡ್ ಐ ಅಲ್ಲಿ ಕೂತೈತೆ ನೋಡಿ. ಅನ್ನಿಸ್ತಾ ಇದೆಯಾ? ಒಂಚೂರು ಬಾರಪ್ಪ ಹತ್ರಕ್ಕೆ. ಝೂಮಕ್ ನೋಡ್ಬೇಕೆಲ್ಲ ನೋಡಿ. ಭಾರತೀಯ ಚಿರತೆ. ಲೆಪರ್ಡ್ ಚಿರತೆನೇ ಇದು. ಸಾರಿ, ಊಟನೂ ಮಾಡಿಲ್ಲ ಇನ್ನ ನಾವು. ಹೊಟ್ಟೆ ಬೇರೆ ಹಸಿತೈತೆ. ಸಿಂಹ ನೋಡೋಣ ಅಂತ ಬಂದ್ರೆ ಸಿಂಹನೇ ಕಾಣಿಸ್ತಾ ಇಲ್ಲ. ಕಲ್ಲುಗಳನ್ನೆಲ್ಲ ನೋಡಿ ಸಿಂಹ ಅನ್ಕೋತಾ ಇದ್ದೀನಿ. ಅಲ್ಲಿ ಮಲಗಿದೆಯಂತೆ ಆ್ಯಕ್ಚುಲಿ. ಕಾಣಿಸ್ತೈತಾ? ಲಿಂಗಾಯತ್ ಲಯನ್ ಅಂತೇಳಿ ನಾನ್ ವೆಜ್ ತಿನ್ನಲ್ಲ ಅಂತ ಏನೇನು ಮಾತಾಡ್ತಾರೆ ಬ್ರೋ. ಹಾಂ ಅಲ್ಲೈತೆ ನೋಡಿ ಒಂಚೂರು. ಸಿಂಹ ಹೆಂಗ್ ಸೌಂಡ್ ಬರ್ತದೆ ನೋಡಿ. ಜನ ಸಾಗರ. ಅದೇ ಕೂಗ್ತಾ ಇರೋದು ಅವಾಗ್ಲಿಂದ, ಬಾ ಬಾ ವಿಡಿಯೋ ಮಾಡು ಅಂತ. ಸಲ್ಫರ್ ಕ್ರಿಯೇಟೆಡ್ ಕಾಕ್ಟೇಲ್ಸ್. ಏನಿದು? ಎಣ್ಣೆ ಹೊಡೆಯುತ್ತಾ ಇದು? ಎಷ್ಟು ಜೋರ ಕೂಗ್ತಿತ್ತು ಅವಾಗಲೇ, ಇವಾಗ ವಿಡಿಯೋ ಮಾಡಿದ್ರೆ ಕೂಗೋದೇ ಇಲ್ಲ. Did you know female grass have pink eyes while male and young birds have dark brown eyes ಅಂತ ಪಕ್ಷಿಗೆ. ಮತ್ತು ಇದರಲ್ಲಿ ಯಾವುದು ಇದು? ಇದು ಗಂಡ ಹೆಣ್ಣ ಹೇಳಿದ್ರು.
ಗೊತ್ತಿಲ್ಲ. ಅದ್ರಲ್ಲಿ ನೋಡಿ ಫೀಮೇಲಿಗೆ ಪಿಂಕ್ ಐಸ್ ಇರುತ್ತಂತೆ. ಐಸೇ ಕಾಣಿಸ್ತಾ ಇಲ್ಲ ಇದನ್ನ ಕಣ್ಣು ಮುಚ್ಕೊಂಡು. ಕೋಳಿ ನಮ್ಮ ಏರಿಯಾದ ಹಿಡ್ಕೊಂಬಂದು ಹಾಕೋರು ಇಲ್ಲಿ ನೋಡಿ. ಅಲ್ಲಿ ಕೋಳಿ ನಾಟಿ ಕೋಳಿ ಅನ್ಸುತ್ತೆ ಇದು. ಕೆಂಪು ಕಾಡು ಕೋಳಿ. ಬ್ಯಾಗ್ ಹಾಕೊಂಡು ಹೋಗೋಣ ಬ್ರೋ. ಇವನ್ ನೋಡ್ತಾ ಇರ್ತೀವಿ ಬಿಡಿ, ನಮ್ ರೋಡಲ್ಲಿ ಓಡಾಡ್ತಿರ್ತದೆ. ಗ್ರೇ ಜಂಗಲ್ ಫೌಲ್. ನೋಡಿ ಬ್ರೋ, ಇದ್ ನೋಡಿ ಬ್ರೋ ಹೆಂಗಿದೆ. ಕಲರ್ ಇವರೇ ಪೇಂಟ್ ಮಾಡಿರೋದು, ಅದೇ ಹಂಗಿರೋದು. ಸುಮ್ಮನೆ ಈ ತರ ಹತ್ರಕ್ಕೆ ಬಂದು ನಿಂತ್ಕೋಬೇಕು ನೋಡ್ಲಿ ಅಂತ. ಆ ಹುಲಿ ಸಿಂಹ ಒಂಚೂರು ಸಿವಿಕ್ ಸೆನ್ಸೇ ಇಲ್ಲ ಅಲ್ವಾ. ಈ ತರ ನೋಡಿ ಫೋಟೋ ಎಷ್ಟು ತೆಕ್ಕೋತಾರ ತೆಕ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ ಅಂತ ಈ ತರ ಬಂದು ನಿಂತ್ಕೋಬೇಕು. ಕಾಸು ಕೊಡಲ್ವಾ ಕನ್ನಡ. ಕಡಕ್ಕಾಗೈತಿ. ಲವ್ ಬರ್ಡ್ಸ್ ಇದು. ಕೊನೆಗೂ ನಮ್ಮ ಇನ್ನೊಬ್ರು ಫ್ರೆಂಡ್ ಸಿಕ್ಕಿದ್ರು. ಇದ್ರ ಹೆಸರೇನು? ಲಯನ್ ಟೈಲ್ಡ್ ಮ್ಯಾಕ್ಯೂ. ಕೇಜ್ ಹಾಕೈತೆ ಅಂತ ಎದುರಾಡ್ತಾವ್ರಿ ಇವರು. ಕೇಜ್ ತೆಗೀಲಿ. ವೈಟ್ ಪಿಕಾಕ್ ಮಸ್ತಾಗಿ. ಒಂದು ಸ್ವಲ್ಪ ಗರಿ ಅಲ್ಲ. ಹಾರ್ತು. ಓ ಶೆಟ್. ಹಾರ್ತದ ಅನ್ಸುತ್ತೆ. ಗರಿ ಒಂದು ಕುಕ್ಕ ಕಿತ್ಕೊಂಡು ಹೋಗೋಣ ಬ್ರೋ. ಅಲ್ಲೇ ಅದು ತೆಗಿತು. ಅದು ತೆಗಿತು, ಇದು ತೆಗಿತು. ಏನೋ ಕನೆಕ್ಷನ್ ಇರ್ಬೇಕು. ಸಕ್ಕದಾಗೈತಲ್ಲ, ಡ್ಯಾನ್ಸ್ ಆಡಿಸ್ತಾ ಇತ್ತು. ನೋಡಿ ಇದು ಕಾಸು ವರ್ತು, ಕಾಸು ಕೊಟ್ಟಿದ್ದಕ್ಕೂ. ಈ ತರ ಎಲ್ಲಾ ಪ್ರಾಣಿಗಳು ಬಂದು ಪೋಸ್ ಕೊಡ್ಬೇಕು. ಓ ಹೊಸ ಪಿಕಾಕು. ಓ ಐಥೋ, ಇವನ್ನ ನೋಡಿ ಪಿಕಾಕ್ ಅನ್ಕೊಂಡ್ವಿ ನಾವು. ಸೂಪರ್ ಆಗೈತಲ್ವಾ ಈ ಬ್ರೀಡು. ಯಾವ್ದು ಇದು ಬ್ರೀಡು? ಕೆಂಪು ಲೋರಿ. ಹಾಕ್ರಿ ಅಂತ ಬಡ್ಕೊತಾ ಇತ್ತು. ನೀರು ಕುಡಿಯೋಕ್ಕೂ ಏನು ಕ್ಯೂ ಗುರು ಇಲ್ಲಿ. ಕುಡಿದ್ರ ಬ್ರೋ? ಮೂತಿ ನೋಡಿ ಗಾಯ್ಸ್, ಇದ್ರದ್ದು ಎಷ್ಟು ಉದ್ದ ಇದೆ. ಏನ್ ಕೋತಿ ಇದು? ಏನಿದ್ರ ಹೆಸರು? ಎಲ್ಲೂ ಬೋರ್ಡೆ ಹಾಕಿಲ್ಲ. ಅಮ್ಮ ಮಗು ಅನ್ಸುತ್ತದು. ಬಾಲ ನೋಡಿ ಎಷ್ಟು ಉದ್ದ ಐತೆ. ಬೇಜಾನೈತೆ ಅಲ್ಲಿ ನೋಡಿ ಮರಿಗಳು. ಮೀನ್ ತಿಂತೈತೆ ಮೀನು.
ಹುಳಗಳೆಲ್ಲ ತಿಂತಾವಂತೆ ಈ ಕೋತಿ. ಯಾಕೋ ದೇವದಾಸ್ ಆಗ್ಬಿಟ್ಟೈತೆ. ತಲೆ ಕೆರ್ಕೋತೈತೆ. ಅಲ್ಲ ಇಲ್ಲಿಗೆ ಬಂದ್ಬಿಡಲ್ವಾ ಎಗ್ರುಕೊಂಡಿದ್ದು? ಏನ್ ಬ್ರೋ ಬೇಜಾರಾಗ್ಬಿಟ್ಟೈತೆ ದೇವದಾಸ್. ಓ ಅಲ್ಲಿ ನೋಡಿ, ಲೀಫ್ ಮಂಕಿ. ಈ ಕೋತಿ ಹುಟ್ಟಿದಾಗ ಆರೆಂಜ್ ಕಲರ್ ಇರ್ತದಂತೆ, ಅದಾದ್ಮೇಲೆ ಗ್ರೇ ಕಲರ್ ಆಗ್ಬಿಡುತ್ತೆ. ಬೆಳೀತಾ ನೋಡಿ ಎಲ್ಲ ನೋಡಿ ಇಲ್ಲಿ ಮಕ್ಳಿಗೆ ಆಡಕ್ ಪಾರ್ಕ್ ಎಲ್ಲ ಮಾಡವ್ರೆ. ಆದ್ರೆ ಇವತ್ತು ಮಾತ್ರ ಹೆವಿ ಜನ ಇದ್ರು. ಮಕ್ಳು ಆಡಕ್ ಇಟ್ರೆ ದೊಡ್ಡವರು ಆಡ್ತಾವ್ರಲ್ಲ ಗುರು. ಇಲ್ಲಿ ಮಕ್ಳು ಆಡ್ತಾವ್ರೆ, ದೊಡ್ಡವರು ಆಡಿಸ್ತಾವ್ರೆ. ಎಲ್ಲ ಫ್ಯೂಚರ್ ಪ್ಲಾನ್ ಇವ್ರಿಗೆ. ಕನ್ನಡ ಈಗ ಎಲ್ಲ ನಾವು ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡಿಬಿಟ್ರೆ ಸಾಕಾಗಿ ಹೋಗ್ಬಿಟ್ಟೈತೆ. ಸುತ್ತಿ ನಾವೇನೋ ಜಾಸ್ತಿ ಇರುತ್ತೆ ಪ್ರಾಣಿಗಳು ಅಂದ್ಕೊಂಡ್ವಿ, ನಮ್ಮ ಎಕ್ಸ್ಪೆಕ್ಟೇಷನ್ಸು. ಆದರೆ ಅಷ್ಟೇನಿರಲಿಲ್ಲ. ಓಕೆ, ಇವಾಗ ಬಂದಿದ್ದ ಟೈಮಲ್ಲಿ ಪಾಪ ಎಲ್ಲ ಪ್ರಾಣಿಗಳು ತಿಂದ್ಬಿಟ್ಟು ಮಲ್ಕೊತಿದ್ವು. ಅದುದ್ರದ್ದು ತಪ್ಪಲ್ಲ, ನಮ್ಮದು ತಪ್ಪು. ನಾವೀ ಟೈಮಿಂಗ್ಸಿಗೆ ಬಂದಿರೋದು ಕರೆಕ್ಟಾ? ಅದಕ್ಕೂ ಸಂಡೇ ಅಂತ ಒಂದು ದಿನ ಬ್ರೇಕ್ ಬೇಡವಾ? ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನು ತಿನ್ನೋಣ ಬ್ರೋ? ನಡಿ ನೋಡೋಣ ಏನು ಸಿಗುತ್ತೋ ಅದು ನೋಡೋಣ. ಮೊಸರನ್ನ ಅಂತೂ ತಿನ್ನಲ್ಲ. ನೋಡಿ ಪಾರ್ಕ್, ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಜಾಲಿ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಸಮೇತ ಬಂದರೆ. ಈಗ 5:30 ಕ್ಲೋಸ್ ಇದು. ಈಗ ಬಂದ್ಬಿಟ್ಟು 4 ಗಂಟೆ. ನಾವು ಕ್ಲೋಸ್ ಆಗೋ ಟೈಮಲ್ಲಿ ಬಂದ್ಬಿಡ್ತೀವ ಅಂದ್ಕೊಂಡ್ವಿ. ಬೆಳಗ್ಗೆ ಬರಬೇಕಾದ್ರೆ ಏನು ಟ್ರಾಫಿಕ್ ಅಂತೀರ ಗುರು, ತಲೆ ಎಲ್ಲ ಕೆಟ್ಟೋಯ್ತು ಅಲ್ವಾ ಬ್ರೋ? ಸೊ ಇವಾಗ ಹೋಗ್ಬೇಕಾದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ಒಂದಂತೂ ಫಿಕ್ಸು, ಸಂಡೇ ಜಾಸ್ತಿ ಜನ ಅಂತೂ ಇರ್ತಾರೆ. ಸೊ ನೋಡ್ತಾ ಇದ್ದೀರಾ ನೀವು, ಅದೇ ಎಂಟ್ರೆನ್ಸ್. ನೆಕ್ಸ್ಟು ಸಫಾರಿಗೆ ಹೋಗೋಣ, ಏನಂತೀರ? ಸಫಾರಿ ಸುಮ್ಮನೆ ಅನ್ನೋದು ವಿಡಿಯೋ ಆನ್ ಮಾಡಿದಾಗ ಅಷ್ಟೇ. ಸೊ ಅಷ್ಟೇ, ಎಕ್ಸಿಟ್ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳ್ನು ತೋರಿಸಿದ್ದೀವಿ ಅಲ್ವಾ ಬ್ರೋ? ಹೆಂಗಿತ್ತು ಬನ್ನರ್ಘಟ್ಟ ಝೂ? ನೀವು ಮಾತಾಡ್ಬೇಕು, ಬ್ಲಾಗಲ್ಲ ಹಾಕೋದು. ಸೂಪರ್ ಆಗಿತ್ತು. ಕೋತಿಗಳನ್ನ ಜಾಸ್ತಿ ನೋಡಿದ್ವಿ. ಇಲ್ಲಿ ನೋಡಿ, ಇಲ್ಲೊಂದು ಗೋರಿಲ್ಲ ಐತೆ. ಸೊ ಚೆನ್ನಾಗಿತ್ತು. ಎಷ್ಟೆಷ್ಟು ಪ್ರಾಣಿ ತೋರಿಸಿದೆ ನಿಮಗೆ ಕಮೆಂಟ್ ಹಾಕಿ, ಓಕೆನಾ ಬ್ರೋ? ನೀವು ನೋಡ್ಬಿಟ್ಟು ಕಮೆಂಟ್ ಹಾಕಿ. ಊಟ ಮಾಡಬೇಕು, ಸುಸ್ತಾಗ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಯಾವುದೋ ಪ್ರಾಣಿಗಳು ಬಂದು ನೋಡಿ ಗಾಯ್ಸ್, ಅಂಗಡಿಗಳು ಏನು ವ್ಯಾಪಾರ ಅಂತೀರ ಇವತ್ತು ನೋಡಿ, ಬಿಟ್ಟು ಓಡಾಯ್ತಾವ್ರ ಅವರು. ಬ್ರೋ ಮಾತಾಡ್ತಾನೆ ಇರ್ತೀನಿ ನಾನು ಅಂತ.